ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ PGCET 2024 ಸೆಕೆಂಡ್ ರೌಂಡ್ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ ನೋಡಿ, ವಿಡಿಯೋ ಸ್ವಲ್ಪ ಲೆಂತಿ ಇದೆ. ಯಾಕಂತಂದರೆ ಈ ವರ್ಷ ಸೆಕೆಂಡ್ ರೌಂಡಲ್ಲಿ ಒಂದಿಷ್ಟು ಹೊಸ ರೂಲ್ಸ್ ಆದರೆ ಇದೆ, ಒಂದು ಹೊಸ ಚೇಂಜಸ್ ಆದರೆ ಇದೆ. ಸ್ಟೂಡೆಂಟ್ಸ್ ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಇಂಥ ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಹಾಗೇನೂ ಈಗಾಗಲೇ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿ ಸ್ಟೂಡೆಂಟ್ಸು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ನೀವು ಕಾಲೇಜಸ್ಗೆ ಅಡ್ಮಿಷನ್ ಆಗಿ ಅಥವಾ ನೀವು ಫೀಸನ್ನು ಪೇ ಮಾಡಿದ್ದೀರಾ ಅಲ್ವಾ, ನೀವೇನಾದರೂ ಈಗ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ರೆ ನಿಮಗೂ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಪ್ಡೇಟನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ಗೆ PGCET 2024 ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಕನ್ಫ್ಯೂಸ್ ಆದರೆ ಇತ್ತು. ನಿನ್ನೆಯಿಂದನೇ ಒಂದು PGCET 2024 ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗಿರುವಂಥದ್ದು. ಈ ನೀವು ಸ್ಟೂಡೆಂಟ್ಸು ಕ್ಲಿಯರ್ ಆಗಾದರೆ ಅಬ್ಸರ್ವ್ ಮಾಡ್ಬೋದು. PGCET 2024 ಎರಡನೇ ಸುತ್ತಿನ ವೇಳಾಪಟ್ಟಿ ಮತ್ತು ಸೂಚನೆಗಳು ಅಂತ ಹೇಳಿಬಿಟ್ಟು ಎಲ್ಲ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಿದ್ರು, ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡನ್ನು ನಡೆಸ್ಕೊಡ್ತಾರೆ, ಆಗ ನೀವು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಅಪ್ಡೇಟ್ಸನ್ನು ಕೊಡ್ತಿದ್ದೆ. ನೀವು ಒಂದಿಷ್ಟು ಕಡೆ ಅಪ್ಡೇಟ್ಸನ್ನು ಕೇಳಿರ್ತೀರ. ಯಾಕೆ ನಾವು ಈ ರೀತಿ ಹೇಳಿದ್ವಿ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ, ಪ್ರತಿ ವರ್ಷ PGCET ಕೌನ್ಸಿಲಿಂಗ್ ಏನು ನಡೆಯುತ್ತೆ, PGCET ಕೌನ್ಸಿಲಿಂಗ್ ನಡೆದಾಗ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಬರುತ್ತೆ, ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದಾಗ ಸ್ಟೂಡೆಂಟ್ಸ್ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಬಟ್ ಈ ವರ್ಷ ನೋಡಿ, PGCET ವಿದ್ಯಾರ್ಥಿಗಳಿಗೆ ಎರಡೇ ರೌಂಡ್ಸ್ ಇರುತ್ತೆ, ಫಸ್ಟ್ ರೌಂಡು ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡು. ನಿಮ್ಗೆ ಯಾವುದೇ ಥರದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಇರೋದಿಲ್ಲ. ನಾನು ಯಾಕೆ ನಿಮಗೆ ಇಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ ಅಂತ ಅಂದ್ರೆ, ಅದನ್ನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ನಿಮಗೆ ಯಾಕೆ ಸೆಕೆಂಡ್ ರೌಂಡೇ ಲಾಸ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರೋದಿಲ್ಲ ಅಂತ ಹೇಳಿಬಿಟ್ಟು. ಮೊದಲಿಗೆ ನೋಡಿ, PGCET 2024 ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ನೋಡೋದಾದ್ರೆ, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಬಂದು 26/11/2024 ಆಫ್ಟರ್ 2 PM ಅಂತ ಇದೆ. ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಹಾಗೆ ಒಂದು ಫೀಸನ್ನು ಕೊಡ್ತಾರೆ. ಚಾಯ್ಸ್ 3, ಚಾಯ್ಸ್ 4 ಫಾರ್ಫೈಟೆಡ್, ಕ್ಯಾನ್ಸಲ್ಡ್, ನ್ಯೂಲಿ ಆ್ಯಡೆಡ್ ಈ ಫೇನಿ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಫ್ರೆಶ್ ಆಪ್ಷನ್ಸ್, ಮಾಡಿಫೈ ಆಪ್ಷನ್ಸ್, ಡಿಲೀಟ್ ದ ಆಪ್ಷನ್ಸ್ ಅಂತ ಇದೆ. ಸೆಕೆಂಡ್ ರೌಂಡಲ್ಲಿ ಯಾವತ್ತೂ ಒಂದು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ KA ಕಡೆಯಿಂದ ಅವಕಾಶ ಯಾವೊಂದು ಕೌನ್ಸಿಲಿಂಗಲ್ಲೂ ಕೊಟ್ಟಿಲ್ಲ. ನಿಮಗೆ ಈ ಒಂದು PGCET 2024 ಕೌನ್ಸಿಲಿಂಗಲ್ಲಿ ಕೊಟ್ಟಿದ್ದಾರೆ ಅಂತ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ನಿಮಗೆ ಯಾವುದೇ ಥರದ ಫರ್ದರ್ ನೆಕ್ಸ್ಟ್ ರೌಂಡ್ ಆದರೆ ಇಲ್ಲ ಅಂತ ಹೇಳಿಬಿಟ್ಟು. KCET ಕೌನ್ಸಿಲಿಂಗಲ್ಲಿ ಆಗಲಿ, PGCET ಕೌನ್ಸಿಲಿಂಗಲ್ಲಾಗಲಿ, DCET ಕೌನ್ಸಿಲಿಂಗಲ್ಲಾಗಲಿ 3 ರೌಂಡ್ಸನ್ನು ನಡೆಸ್ತಾರೆ. ಫಸ್ಟ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು, ಸೆಕೆಂಡ್ ರೌಂಡಲ್ಲಿ ಆಗೋದಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಈ ವರ್ಷ PGCET 2024 ಕೌನ್ಸಿಲಿಂಗಲ್ಲಿ ಸ್ಟೂಡೆಂಟ್ಸ್ ನೀವು ಯಾರಾದರೂ ಒಂದು ಸೆಕೆಂಡ್ ರೌಂಡ್ಗೆ ಈಗ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಲ್ವಾ, ನೀವು ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಅನ್ಕೋತಿದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸನ್ನು ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಅವೈಲೇಬಿಲಿಟಿ ಆಫ್ ಸೀಟ್ಸನ್ನು ನೋಡ್ಕೊಂಡು ಅಲ್ಲಿ ಶೋ ಆಗುವಂಥ ಎಲ್ಲ ಕಾಲೇಜಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಯಾವುದೇ ಥರದ ಲಿಮಿಟ್ ಆದರೆ ಇಲ್ಲ. ನೀವು ಕಾಲೇಜಸನ್ನು ಆ್ಯಡ್ ಮಾಡಿದ ಆದಮೇಲೆ ಇಲ್ಲಿ ನಿಮ್ಗೆ ಟೈಮನ್ನು ಕೊಟ್ಟಿದ್ದಾರೆ, ಓಕೆನಾ. 4 PM ಆನ್ 26/11/2024 ಟು 29/11/2024 ಅಪ್ ಟು 10 AM ಅಂತ ಹೇಳಿಬಿಟ್ಟು ಈಗಾಗಲೇ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿರುವಂಥದ್ದು. ಬೇಕಿರುವಂಥ ಕಾಲೇಜಸನ್ನು ಈಗಲಾದರೂ ಕಾಲೇಜಸನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಅಂದರೆ, ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿಲ್ವೋ ಇಂಥ ಸ್ಟೂಡೆಂಟ್ಸು ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರುವ ಎಲ್ಲ ಸ್ಟೂಡೆಂಟ್ಸು ಒಂದು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ, ಓಕೆನಾ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಬಂದಿದ್ರು ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಬಂದಿದ್ರು ನಿಮಗೆ, ಅಥವಾ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೂ ನೀವು ಸೆಕೆಂಡ್ ರೌಂಡಲ್ಲಿ ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಅದಾಗಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಇದೆ, ಓಕೆನಾ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಥರ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು 29ನೇ ತಾರೀಕು ಸಂಜೆ 6 ಗಂಟೆಯ ನಂತರ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಇದೆ. ಅದು ನಿಮಗೆ ಬಂದುಬಿಟ್ಟು 30/11/2024 ಆಫ್ಟರ್ 10 AM ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫರ್ದರ್ ರೌಂಡ್ ಏನಾದರೂ ಇದ್ದಿದ್ದರೆ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ ಎಂಟ್ರಿಯನ್ನು ಕೊಡ್ತಿದ್ರು. ಆ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಇರ್ತಿತ್ತು. ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಂಥ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಬಟ್ ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇಲ್ಲ ಅಂತ ಹೇಳಿಬಿಟ್ಟು ಇನ್ಸ್ಟ್ರಕ್ಷನ್ಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದೇ ನಿಮಗೆ ಲಾಸ್ಟ್ ರೌಂಡ್ ಆದರೆ ಆಗಿರುತ್ತೆ. ನೀವು ಇಲ್ಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಪೇಮೆಂಟ್ ಆಫ್ ಫೀಸ್ ಅಂಡ್ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ ಅಂತ ಇದೆ, ಓಕೆನಾ. ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಬಂದಿರುವಂಥ ಸ್ಟೂಡೆಂಟ್ಸ್ಗೆ ಇದು ಫೀ ಪೇಡ್ ಪೆನಿ ಇನ್ ದ ಅರ್ಲಿಯರ್ ರೌಂಡ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದಿಸ್ ರೌಂಡ್ ಅಪಾನ್ ಸೆಲೆಕ್ಷನ್ ಆಫ್ ಎ ಸೀಟ್ ಇನ್ ದಿಸ್ ರೌಂಡ್ ಅಂತ ಇದೆ. ಈಗ ನೀವು ಸೆಕೆಂಡ್ ರೌಂಡ್ಗೆ ಎಂಟರ್ ಆಗಿದ್ದೀರಾ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬಿಟ್ಟು, ಓಕೆನಾ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಎಂಟರ್ ಆಗಿದ್ದೀರಾ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೇಮ್ ಕಾಲೇಜ್ ಏನಾದರೂ ಸಿಕ್ಕಿದೆ ಅಂತ ಅಂದರೆ
ಅಲ್ಲಿ ನೀವು ಯಾವುದೇ ಥರದ CET ಫೀಸನ್ನಾಗಲಿ ಅಥವಾ ಫೀಸನ್ನು ಸಪ್ರೇಟಾಗಿ ಫೀಸ್ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಬೇರೆ ಯಾವುದೋ ಕಾಲೇಜ್ ಸಿಕ್ಕಿದೆ, ಆ ಒಂದು ಕಾಲೇಜ್ ಫೀಸು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಫೀಸು ಸೇಮ್ ಇದ್ದರೆ ಜಸ್ಟ್ ನೀವು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ತಗೊಂಡು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಓಕೆನಾ, ಫೀಸಲ್ಲಿ ನಿಮಗೆ ಯಾವುದೇ ಥರದ ತೊಂದರೆ ಆದರೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜಸ್ 5/12/2024 ಬಿಫೋರ್ 5:30 PM ಅಂತ ಇದೆ. ಓಕೆನಾ, ಆ್ಯಂಡ್ ನೋಡಿ ನಿಮಗೆ ಈ ಸರಿ ಸೆಕೆಂಡ್ ರೌಂಡಲ್ಲಿ ಏನೆಲ್ಲ ಒಂದು ಹೊಸದಾಗಿ ಚೇಂಜಸನ್ನು ತಂದಿದ್ದಾರೆ ಅಂತ ಅಂದರೆ ಸೆಕೆಂಡ್ ರೌಂಡೇ ನಿಮಗೆ ಫೈನಲ್ ರೌಂಡ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸ್ಟೂಡೆಂಟ್ಸು ಕಾಲೇಜಸನ್ನು ಯಾರೆಲ್ಲ ಹ್ಯಾಡ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ನೀವು ಕಾಲೇಜಸನ್ನು ಹ್ಯಾಡ್ ಮಾಡ್ಬೋದು. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಈ ಒಂದು PDF ಅಲ್ಲಿ ನೀವು ಸ್ಟೂಡೆಂಟ್ಸು ಇಷ್ಟು ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಳ್ಳಿ. ಓಕೆನಾ, ನಾನು ಇದನ್ನು ಸಪ್ರೇಟಾಗಿ ಹೇಳ್ತಿಲ್ಲ, ಯಾಕಂತ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಇದರಲ್ಲಿರುವಂಥ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಹೇಳಿದ್ದೀನಿ. ಆ್ಯಂಡ್ ಇದನ್ನು ನೀವು ಒಂದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಟೈಪ್ಸ್ ಆಫ್ ಸೀಟ್ಸ್ ಮೇಡ್ ಅವೈಲೇಬಲ್ ಫಾರ್ ಸೆಕೆಂಡ್ ರೌಂಡ್ ಅಂತ ಇದೆ. ಅನ್ಅಲಾಟೆಡ್ ಸೀಟ್ಸ್ ಆಫ್ ಫಸ್ಟ್ ರೌಂಡ್, ನ್ಯೂಲಿ ಆಡೆಡ್ ಸೀಟ್ಸ್ ಇಫ್ ಎನಿ, ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ಸ್, ಚಾಯ್ಸ್ 3 and ಚಾಯ್ಸ್ 4 ಸೀಟ್ಸ್, ಚಾಯ್ಸ್ 1 and ಚಾಯ್ಸ್ 2 ಸ್ಟೂಡೆಂಟ್ಸ್ ನಾಟ್ ಪೇಡ್ ದ ಫೀಸ್ ಆ್ಯಂಡ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಇದೆ. ಓಕೆನಾ, ಇಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಎಲ್ಲ ಒಂದು ಈ ಥರದ ಎಲ್ಲ ಸೀಟ್ಸು ಇರ್ತವೆ. ಓಕೆನಾ, ಕ್ಯಾನ್ಸಲ್ ಮಾಡ್ಕೊಂಡಿರುವಂಥ ಸೀಟ್ಸು, ಹೊಸದಾಗಿ ಆ್ಯಡ್ ಆಗಿರುವಂಥ ಕಾಲೇಜಸ್ಸು, ಚಾಯ್ಸ್ 1 and ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫೀಸ್ನ ಪೇ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಸೀಟ್ಸು ಕ್ಯಾನ್ಸಲ್ ಆಗಿರುತ್ತೆ. ಟೈಪ್ಸ್ ಆಫ್ ಕ್ಯಾಂಡಿಡೇಟ್ಸ್ ಅಲೌಡ್ ಫಾರ್ ಸೆಕೆಂಡ್ ರೌಂಡ್, ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆಫ್ ಫಸ್ಟ್ ರೌಂಡ್ ಹೂ ಹ್ಯಾವ್ ಮೇಡ್ ದ ಪೇಮೆಂಟ್, ಚಾಯ್ಸ್ 3 ಕ್ಯಾಂಡಿಡೇಟ್ಸ್ ಆಫ್ ಫಸ್ಟ್ ರೌಂಡ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ಫಸ್ಟ್ ರೌಂಡ್ ಅಂತ ಇದೆ. ಇಲ್ಲಿ ನೀವು ಕ್ಲಿಯರ್ ಆಗಾದರೆ ಅಬ್ಸರ್ವ್ ಮಾಡ್ಬೋದು. ನಾನು ಈಗಾಗಲೇ ಸಪ್ರೇಟ್ ವೀಡಿಯೋಸನ್ನು ಸಹ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಸೆಕೆಂಡ್ ರೌಂಡ್ಗೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನೀವು ನೋಡಿ ಸ್ಟೂಡೆಂಟ್ಸ್ಗೆ ಇಲ್ಲೊಂದು ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಷನ್ ಅದರ ಕೊಟ್ಟಿರುವಂಥದ್ದು, ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿ ಸೀಟನ್ನು ಪಡೆದ ನಂತರ ಅಭ್ಯರ್ಥಿಗಳು ಸೀಟನ್ನು ರದ್ದುಗೊಳಿಸಬೇಕು ಎಂದು ನಿರ್ಣಯಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು ಎರಡನೇ ಸುತ್ತಿನ ಆಯ್ಕೆ ದಾಖಲಿಸುವ ಕೊನೆಯ ದಿನಾಂಕದ ಒಳಗಾಗಿ KEA ಬೆಂಗಳೂರಲ್ಲಿ ಇಲ್ಲಿ ಸೀಟನ್ನು ರದ್ದುಪಡಿಸಬೇಕು. ಅಂತಹ ಅಭ್ಯರ್ಥಿಗಳಿಗೆ ಪಾವತಿಸಿದ ಮೊತ್ತದಲ್ಲಿ ನಿಯಮಾನುಸಾರ Rs. 5,000 ಕಟಾವು ಮಾಡಿ ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು. ಒಂದು ವೇಳೆ ಎರಡನೇ ಸುತ್ತಿನ ಆಯ್ಕೆ ದಾಖಲಿಸುವ ಕೊನೆಯ ದಿನಾಂಕದ ನಂತರ ಸೀಟನ್ನು ರದ್ದುಪಡಿಸಿಕೊಂಡಲ್ಲಿ ಪಾವತಿಸಿದ ಎಲ್ಲ ಶುಲ್ಕವನ್ನು ನಿಯಮಾನುಸಾರ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಸೀಟನ್ನು ರದ್ದುಗೊಳಿಸುವ ವಿಧಾನವನ್ನು ತಿಳಿಯುವುದಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟನ್ನು ನೋಡಿರಿ ಅಂತ ಇದೆ. ಇಲ್ಲಿ ನೋಡಿ ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿ ಈಗಾಗಲೇ ಸ್ಟೂಡೆಂಟ್ಸು ಪೇಮೆಂಟ್ ಎಲ್ಲನೂ ಮಾಡಿರ್ತಾರೆ. ಈಗ ಅವ್ರ ಮೈಂಡಿಗೆ ಬಂದಿರುತ್ತೆ, ಇಲ್ಲ ನನಗೆ ಈ ಒಂದು ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಾನು ಇದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು, ನಾನು ಪೇ ಮಾಡಿರುವಂಥ ಫೀಸ್ ಏನಾಗುತ್ತೆ ಏನೋ ನನಗೆ ವಾಪಸ್ ಬರುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಇದೇ ತಿಂಗಳು 29ನೇ ತಾರೀಕುವರೆಗೂ ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಟೈಮನ್ನು ಕೊಟ್ಟಿರುವಂಥದ್ದು. ಅಷ್ಟರೊಳಗಡೆ ನಿಮ್ಮ ಹತ್ರ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಫೀಸ್ ಪೇ ಮಾಡಿರುವಂಥ ರೆಸಿಪ್ಟನ್ನು KEAಗೆ ಹೋಗಿದ್ದೀರಾ ಅಂತ ಅಂದರೆ, ನೀವು ಮಲ್ಲೇಶ್ವರಂನಲ್ಲಿರುವಂಥ KEA ಆಫೀಸ್ಗೆ ಹೋಗಿದ್ದೀರಾ ಅಂತ ಅಂದರೆ ಅಲ್ಲಿ 5,000 ಅಮೌಂಟ್ ಪೆನಾಲ್ಟಿ ಹಾಕಿಬಿಟ್ಟು ಉಳಿದಿರುವಂತಹ ಎಲ್ಲ ಅಮೌಂಟನ್ನು ನಿಮಗೆ ರೀಫಂಡ್ ಆದರೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ 2 ಆಯ್ಕೆ ಮಾಡಿ ಶುಲ್ಕವನ್ನು ಪಾವತಿಸಿದ ನಂತರ ಅಭ್ಯರ್ಥಿಗಳು ಸೀಟನ್ನು ರದ್ದುಗೊಳಿಸಬೇಕು ಎಂದು ನಿರ್ಣಯಿಸಿದಲ್ಲಿ ಇಂತಹ ಅಭ್ಯರ್ಥಿಗಳು ಎರಡನೇ ಸುತ್ತಿನ ಆಯ್ಕೆ ದಾಖಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಯಾವುದೇ KEA ಬೆಂಗಳೂರು ಇಲ್ಲಿ ಸೀಟನ್ನು ರದ್ದುಪಡಿಸಬೇಕು. ಅಂತಹ ಅಭ್ಯರ್ಥಿಗಳಿಗೆ ಪಾವತಿಸಿದ ಮೊತ್ತದಲ್ಲಿ ನಿಯಮಾನುಸಾರ Rs. 5,000 ಕಟಾವು ಮಾಡಿ ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು ಅಂತ ಇದೆ. ಇಲ್ಲಿ ಕ್ಲಿಯರ್ ಚಾಯ್ಸ್ 1 ಸ್ಟೂಡೆಂಟ್ಸ್ಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಚಾಯ್ಸ್ 2 ಸ್ಟೂಡೆಂಟ್ಸ್ಗೂ ಸಹ ಅದೇ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಓಕೆನಾ, ಅಂಡ್ ನೆಕ್ಸ್ಟ್ ನೋಡಿ ನೀವು ಇಲ್ಲಿ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ಗೆ ಈಗ ನೀವು ಎಂಟರ್ ಆಗ್ತೀರಾ. ಸೆಕೆಂಡ್ ರೌಂಡ್ಗೆ ಎಂಟರ್ ಆಗಿದ್ದ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೋ ಒಂದು ರೀತಿಯ ಸೀಟ್ ಅಲಾಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಯಾವುದೋ ಕಾಲೇಜಲ್ಲಿ ಯಾವುದೋ ಸೀಟ್ ಅಲಾಟ್ ಆಗುತ್ತೆ. ನೀವೇನಾದರೂ ಆಗ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಥರದ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವಾದರೆ ಇರೋದಿಲ್ಲ. ಯಾಕಂತಂದರೆ ಚಾಯ್ಸ್ ಎಂಟ್ರಿ ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ಥರದ ಒಂದು ಅವಕಾಶ ಇರೋದಿಲ್ಲ. ನಿಯಮಾನುಸಾರ ನೀವು 100% ಕಾಲೇಜಸ್ಗೆ ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ. ಅದು ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು, ಪೆನಾಲ್ಟಿನೂ ಪೇ ಮಾಡಬೇಕಾಗುತ್ತೆ ಕೆಲವೊಂದು ಸಮಯದಲ್ಲಿ. ಸೊ ಸ್ಟೂಡೆಂಟ್ಸ್ಗೆ ನಾನೇನು ಇನ್ಸ್ಟ್ರಕ್ಟ್ ಮಾಡ್ತೀನಿ ಅಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವೀಗ ಏನೊಂದು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ 29ನೇ ತಾರೀಕುವರೆಗೂ, ನಿಮಗೆ ಬೇಕಿರುವಂಥ ಎಲ್ಲ ಕಾಲೇಜಸನ್ನು ಇಟ್ಕೊಳ್ಳಿ, ಬೇಡದೇ ಇರುವಂತಹ ಎಲ್ಲ ಕಾಲೇಜಸನ್ನು ಡಿಲೀಟ್ ಮಾಡಿಬಿಡಿ. ಇನ್ನೂ ಹೊಸದಾಗಿ ನನಗೆ ಬೇಕಿರೋ ಕಾಲೇಜಸ್ ಆ್ಯಡ್ ಮಾಡಬೇಕು ಅಂತಂದರೆ ಅಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಇದ್ದರೆ ಅಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕು ಅಂತ ಅಂದರೆ, ನೀವು ಒಂದಿಷ್ಟು ಆಪ್ಷನ್ಸನ್ನು ಆ್ಯಡ್ ಮಾಡಿದ್ದೀರಾ, ಒಂದಿಷ್ಟು ಕಾಲೇಜಸನ್ನು ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ಅದರಲ್ಲಿ ಯಾವುದೇ ಸೀಟ್ ಸಿಗಲಿ ನೀವು ಹೋಗೋದಕ್ಕೆ ರೆಡಿ ಇರಬೇಕು. ನಿಮಗೆ ಸೀಟ್ ಸಿಕ್ಕಿದಾದ್ಮೇಲೆ ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಅಂತಂದರೆ ಈ ಸಲ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರದ ಆಪ್ಷನ್ ಇಲ್ಲ. ಲಾಸ್ಟ್ ರೌಂಡಲ್ಲಿ ನೀವು ಬೇಕಿದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಕಾಲೇಜಸನ್ನು ಆದರೆ ಡಿಲೀಟ್ ಮಾಡ್ಕೋಬೋದು ಇತ್ತು. ಇದೇ ನಿಮಗೆ ಫೈನಲ್ ರೌಂಡ್ ಆಗಿರುತ್ತೆ. ನಿಯಮಾನುಸಾರ ಸೀಟ್ ಅಲಾಟ್ಮೆಂಟ್ ಆಗಿರುವಂತಹ ಎಲ್ಲ ಸ್ಟೂಡೆಂಟ್ಸು ಕಾಲೇಜಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು, ಫೀಸನ್ನು ಪೇ ಮಾಡಿ ಒಂದು ಅಡ್ಮಿಷನನ್ನು ತಗೋಬೇಕು. ಈ ಒಂದು ಇನ್ಸ್ಟ್ರಕ್ಷನ್ಸಲ್ಲಿ ಕ್ಲಿಯರ್ ಆಗಾದರೆ ಮೆನ್ಷನ್ ಮಾಡಿದರೆ ನೀವು ಓದ್ಕೊಳ್ಳಿ. 5 ಪೇಜಸ್ ಏನೋ PDF ಇದೆ. ನಾನು ಇದನ್ನು ಎಲ್ಲ ಕ್ಲಿಯರಾಗಿ ಒಂದ್ಸಲಿ ಓದ್ಬಿಟ್ಟು ನಿಮಗೆ ಹೇಳಿರುವಂಥದ್ದು. ಇದು ಈ ವರ್ಷ ನಿಮಗೆ ಒಂದು ರೀತಿಯ ಬಿಗ್ ಚೇಂಜಸ್ ಅಂತಲೇ ಹೇಳ್ಬೋದು. ಇದು ನಮಗೆ ಫಸ್ಟ್ ರೌಂಡಲ್ಲೇ ಗೊತ್ತಾಗಬೇಕಿತ್ತು. ಯಾಕೆ ಅಂತ ಅಂದರೆ ಯಾವುದೇ PGCET ಕೌನ್ಸಿಲಿಂಗ್ ನಡೆದಾಗ ಕಳೆದ 3 ವರ್ಷಗಳಿಂದ ನಾನೇ PGCET ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಎಂಟರ್ ಮಾಡೋದಕ್ಕೆ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ ಟೈಮಲ್ಲಿ. ಬಟ್ ಸೆಕೆಂಡ್ ರೌಂಡಲ್ಲಿ ಯಾವಾಗ ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗ್ತಿತ್ತು ಆ ಟೈಮಲ್ಲಿ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು
ಮಾಡಬೇಕು ಅಂತ ಅಂದರೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಹಾಗಷ್ಟೇ ಫೀಸನ್ನು ಪೇ ಮಾಡಬೇಕಿತ್ತು. ಈ ವರ್ಷ ಚೇಂಜಸನ್ನು ಮಾಡಿದ್ದಾರೆ. ಈ ವರ್ಷ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುವಂಥ ಸ್ಟೂಡೆಂಟ್ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಒಂದು ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಬೇಕು ಆಗ್ತಿದೆ. ಓಕೆನಾ, ಇಲ್ಲೇ ಚೇಂಜಸ್ ಆಗಿದೆ. ನಾವು ಅಲ್ಲೇ ತಿಳ್ಕೊಬೇಕಿತ್ತು, ಒಂದಿಷ್ಟು ತಡನೇ ಆಯಿತು. ಆ್ಯಂಡ್ ಈಗ ಕ್ಲಿಯರ್ ಆಗಿ ಒಂದು KA ಕಡೆಯಿಂದ ಕನ್ಫರ್ಮೇಷನ್ ಬಂದಿದೆ. ನಿಮ್ಗೆ ಯಾವುದೇ ಥರದ ಫರ್ದರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಇರೋದಿಲ್ಲ. ಸೊ ಸ್ಟೂಡೆಂಟ್ಸು ಕೇರ್ಫುಲ್ ಆಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಲೆಂತಿ ಅನಿಸ್ಬೋದು, ಬಟ್ ನಾನು ಈ ವಿಡಿಯೋದಲ್ಲಿ ಹೇಳಿರುವಂಥ ಪ್ರತಿಯೊಂದು ಪಾಯಿಂಟ್ಸ್ನು ಸಹ ನಿಮಗೆ ತುಂಬ ಯೂಸ್ ಆಗುತ್ತೆ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.